ತಾಲೂಕಿಗೆ ಹಲವಾರು ರೀತಿಯ ಕೊಡುಗೆಗಳನ್ನ ಹಲವಾರು ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ವೈಯಕ್ತಿಕವಾಗಿ ಸರ್ಕಾರದ ಮುಖಾಂತರ ಬಹುಶಃ ಒಬ್ಬ ಜನಪ್ರತಿನಿಧಿ ಯಾವ ರೀತಿ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಮಾದರಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಸಾರಾಂಶ್ ಅವರಿಗೆ ಎದುರಾಳಿಯ ಒಂದು ಅನುಕಂಪವನ್ನು ಸೂಚಿಸಿದಂತ ಹಿನ್ನೆಲೆ ಯಾರು ನಿರೀಕ್ಷೆ ಮಾಡದೇ ಇರ್ತಕ್ಕಂಥ ಒಂದು ತಪ್ಪು ನಿರ್ಣಯಗಳನ್ನು ಮಾಡಿದ್ರು. ಈ ಕಳೆದ 11 ತಿಂಗಳಲ್ಲಿ ಒಂದು ತಾಲೂಕಿನ ಅಭಿವೃದ್ಧಿಗೆ ಏನ್ ಕಾರ್ಯಕ್ರಮಗಳಾಗಿದ್ದಾವೆ, ಅಭಿವೃದ್ಧಿ ನಡ್ಕೊಳ್ತಾ ಇದ್ದಾರೆ, ಇದೆಲ್ಲ ನೀವು ಗಮನದಲ್ಲಿದೆ. ಅದರಿಂದ ನಾನು ಅದೆಲ್ಲ ವಿಷಯವನ್ನು ಸುದೀರ್ಘವಾಗಿ ಮಾತಾಡೋದಿಲ್ಲ. ಚುನಾವಣೆ ನಂತರ ಪ್ರತಿ ಗ್ರಾಮಕ್ಕೆ ಸಾರಾಂಶ್ ಜೊತೆ ಭೇಟಿ ಕೊಟ್ಟು ಈ ಒಂದು ತಾಲೂಕಿನ ಈ ಜಿಲ್ಲೆಯ ಅಭಿವೃದ್ಧಿ ಏನಾಗಬೇಕಾಗಿದೆ ಎಲ್ಲರಿಗೂ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದು ಈ ದೇಶದಲ್ಲೇ ಜನ ಮಾತನಾಡಿದ್ದಾರೆ. ನರೇಂದ್ರ ಮೋದಿ ಅವರಿಗೆ ದೇವೇಗೌಡರ ಬಗ್ಗೆ ನನ್ನ ಬಗ್ಗೆ ವಿಶೇಷವಾಗಿ ಒಂದು ಗೌರವ ಇಟ್ಕೊಂಡಿದ್ದಾರೆ. ಬಹುಶಃ ನಾವು ಏನು ಕೆಲಸಗಳು ಹೇಳಿದ್ರು ಅವರಿಂದ ಸುಗಮವಾಗಿ ನಾವು ರಾಜ್ಯದ ಅಭಿವೃದ್ಧಿ ಮಾಡುವಂತ ಕಾರ್ಯಕ್ರಮವನ್ನು ತರಲಿಕ್ಕೆ ಸಾಧ್ಯವಿದೆ. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ದುರಾಡಳಿತ ಇವತ್ತೇನು ಕಾಣ್ತಾ ಇದ್ದೇವೆ. ಇವತ್ತು ರಾಜ್ಯ ಸರ್ಕಾರ ಇವತ್ತು ಖಾಲಿ ಸಂಬಂಧ ಇವತ್ತೇನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಈ ಸರ್ಕಾರ ಬಂದ ನಂತರ ಸರ್ಕಾರದ ಖಜಾನೆ ತುಂಬಿತ್ತು, ಅದೆಲ್ಲವನ್ನ ಲೂಟಿ ಮಾಡಿ ಇವತ್ತು ಖಾಲಿ ಸಂಬಂಧಿಸಿದ್ದೇವೆ. ಇದಕ್ಕೆ ಏನಾದ್ರು ದುಡ್ಡನ್ನು ತುಂಬಿಸಿ ಕೇಂದ್ರ ಸರ್ಕಾರದ ಮುಂದೆ ಅರ್ಜಿ ಕೊಟ್ಟಿದ್ದಾರೆ. ಇದು ಸರ್ಕಾರದ ಸಾಧನೆ. ಇದರ ಬಗ್ಗೆ ಎಚ್ಚರಿಕೆಯಿಂದ ತೀರ್ಮಾನ ಮಾಡಿ ನಮ್ಮ ತಾಯಂದಿರು ಇವತ್ತು 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಇದೆ. ಅದು ಮುಂದೆ ನೀವು ದೊಡ್ಡ ಅನಾಹುತಕ್ಕೆ ಒಳಗಾಗ್ತದೆ. ಇವತ್ತು ಸರ್ಕಾರ ಈ ಕಾರ್ಯಕ್ರಮಗೋಸ್ಕರವಾಗಿ ಸಾಲ ಮಾಡಬೇಕಾದಾಗ ಹಿಂದೆ ಈ ರಾಜ್ಯದ ಸಾಲಗಳಾಗಿರ್ತಕ್ಕಂಥ ಸುಮಾರು 5,65,000 ಕೋಟಿ ಸಾಲ ಇತ್ತು. ಈ ಸರ್ಕಾರ ಈಗ ಈ ಕಾರ್ಯಕ್ರಮಗೋಸ್ಕರವಾಗಿ ಸುಮಾರು 1,10,10,000 5,000 ಕೋಟಿ ಸಾಲ ಮಾಡಿದ್ದಾರೆ. ನಿಮಗೆ ಕಾರ್ಯಕ್ರಮ ಕೊಡ್ತಿರೋದು 58,000 ಕೋಟಿ, ಇನ್ನು 58,000 ಕೋಟಿ ದುಡ್ಡನ್ನು ಹೋಗ್ತದೆ. ಈ ಕಾರ್ಯಕ್ರಮದ ಹೆಸರಿನಲ್ಲಿ ಇನ್ನೂ ನಿಮ್ಮ ಮೇಲೆ ಸಾಲಗಳು ಓಡಿಸ್ತಾ ಇದ್ದಾರೆ. ಇವತ್ತಿನ ಈ ರಾಜ್ಯ ಸರ್ಕಾರದ ಸಾಲದ ಹೊರೆಯಲ್ಲಿದೆ ಯಾವ ಪಕ್ಷಗಳು ತೀರ್ಸಕ್ಕಾಗಲ್ಲ. ಅಂತಿಮವಾಗಿ ಆ ದುಡ್ಡನ್ನ ಈಗೇನು ಸಾಲ ಮಾಡ್ತಾ ಇದ್ದಾರೆ ಅದಕ್ಕೆ ತೆರಿಗೆ ರೂಪದಲ್ಲಿ ನಿಮ್ಮಗಳ ಮೇಲೆ ಬರುವಷ್ಟಲ್ಲ. ಆ ತೆರಿಗೆ ರೂಪದಲ್ಲಿ ನಿಮ್ಮಿಂದ ಸಲಹೆ ಮಾಡ್ತಾರೆ. ಇವತ್ತು ಈ ಸರ್ಕಾರ ಮಾಡಿದ ಸಾಲ ಏನಿದೆ ಆ ಸಾಲ ನಿಮ್ಮ ಒಬ್ಬೊಬ್ಬರ ತಲೆ ಮೇಲೆ 36,000 ರೂಪಾಯಿ ಸಾಲ ಇದೆ. ನಿಮ್ಮಗಳ ತಾಯಂದ್ರ ಆ 36,000 ಸಾಲ ಈಗಿರೋದು ಮುಂದಕ್ಕಿಂತ ಎಷ್ಟು ಹೋಗುತ್ತೆ ಗೊತ್ತಿಲ್ಲ. 5 ವರ್ಷ ಸರ್ಕಾರ ಇದ್ರೆ 50,000 60,000 ಸಾಲ ತೀರಿಸಬೇಕಾಗ್ತದೆ. ಅದನ್ನ ಯೋಚನೆ ಮಾಡಿ ತೀರ್ಮಾನ ಮಾಡಿ ಈ ಕಾರ್ಯಕ್ರಮಕ್ಕಿಂತ ನೀವು ಬೇಕಾಗಿರೋದು ನಿಮ್ಮ ಮಕ್ಕಳಿಗೆ ಉಚಿತವಾದ ಶಿಕ್ಷಣ, ನಿಮ್ಮ ಮಕ್ಕಳಿಗೆ ಉದ್ಯೋಗ, ನಿಮ್ಗೇನಾದ್ರೂ ಕಾಯಿಲೆಗಳು ಬಂದಾಗ 20-30 ಕಾಯಿಲೆ ಇದೆ ಅದಕ್ಕೆ ಸಂಪೂರ್ಣವಾಗಿ ಸರ್ಕಾರದಿಂದ ಹಣ ಖರ್ಚು ಮಾಡಬೇಕು. ರೈತರಿಗೆ ಒಳ್ಳೆ ಬೆಳೆ ಸಿಗಬೇಕು. ಆ ಬೆಳೆಗೆ ಮತ್ತು ಬೆಳೆದಂತ ಬೆಳೆಯನ್ನು ಸಂರಕ್ಷಣೆ ಮಾಡತಕ್ಕಂಥ ಒಂದು ಗೋಡನ್ಗಳು ಕೋಟ್ ಚೇರಿಗಳು ನಿರ್ಮಾಣ ಆಗಬೇಕಾಗಿದೆ. ಇದಕ್ಕೆ ನಾವು ಮಾಡಿದಾಗ ನೀವು ಇನ್ನೊಬ್ಬರ ಮುಂದೆ ಕೈಗೊಳ್ಳಬೇಕಾಗಿಲ್ಲ. ದುಡ್ಡಿಗೆ ನೀವೇ ಇನ್ನೊಬ್ಬರಿಗೆ ದುಡ್ಡನ್ನು ಕೊಡ್ತಕ್ಕಂಥ ಶಕ್ತಿ ನಿಮಗೆ ಬರುತ್ತೆ. ಆ ದೃಷ್ಟಿಯಿಂದ ಇವತ್ತು NDA ಅಭ್ಯರ್ಥಿಯಾಗಿ ಚುನಾವಣೆ ನಡೆಸಿದ್ದಾರೆ. ನಮ್ಮ ಗುರುತು ಪಕ್ಕದ ವಯೋವತ್ತಿರ್ತಕ್ಕಂಥ ಮಹಿಳೆ ಇರ್ಬೇಕು. ನನ್ನ ಕ್ರಮಸಂಖ್ಯೆ ನಂಬರ್ 1 ಆ ಒಂದೇ ಸಮಸ್ಯೆಗೆ ತಮ್ಮ ಆಶೀರ್ವಾದ ಮಾಡಿ ಇವತ್ತು ಈ ರಾಜ್ಯದ ಒಂದು ಅಭಿವೃದ್ಧಿಗೆ, ಈ ರಾಜ್ಯದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ತರಲಿಕ್ಕೆ ಒಂದು ಅವಕಾಶವನ್ನು ತಂದುಕೊಡಿ ಅಂತಕ್ಕಂಥ ಮನವಿ ಮಾಡಿ ಆ ತಾಯಿ ಭುವನೇಶ್ವರಿ ಒಳ್ಳೆಯದು ಮಾಡಲಿರ್ತಕ್ಕಂಥ